ಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಕೊಳ್ಳೇಗಾಲದಲ್ಲಿ ಬಲಗೈ ಸಮುದಾಯಗಳ ಒಕ್ಕೂಟದ ವತಿಯಿಂದ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ಜರುಗಿದೆ. ಅನ್ವಯ ಒಳ ಮೀಸಲಾತಿ ಜಾರಿ ಮಾಡುವ ಸಂಬಂಧ ಬಲಗೈ ಸಮುದಾಯಕ್ಕೆ ಅನ್ಯಾಯವಾಗ್ತಾ ಇದೆ ಅಂತ ಆರೋಪಿಸಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲದಲ್ಲಿ ಬಲಗೈ ಸಮುದಾಯಗಳ ಒಕ್ಕೂಟದ ವತಿಯಿಂದ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ಜರುಗಿದೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ಪಟ್ಟಣದ ಎಂಜಿಎಸ್ಪಿ ಕಾಲೇಜು ಮೈದಾನದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ಅಲ್ಲಿಂದ ಮೆರವಣಿಗೆಯಲ್ಲಿ ಗುರುಕಾರ ವಿಷ್ಣುವರ್ಧನ್ ರಸ್ತೆ, ರಾಜ್ಕುಮಾರ್ ರಸ್ತೆ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಸ್ತೆ ಮೂಲಕ ತೆರಳಿ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು. ನಂತರ ಉಪವಿಭಾಗದ ಅಧಿಕಾರಿ ಕಚೇರಿ ಮುಂಭಾಗ ಜಮಾಯಿಸಿ ಪ್ರತಿಭಟನೆ ಮಾಡಿದರು. ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗೋಗಿ ಆಕ್ರೋಶ ವ್ಯಕ್ತಪಡಿಸಿದರು. ಸಚಿವ ಮಹದೇವಪ್ಪನಿಗೆ, ಒಣಗೇಡಿ ಸಚಿವ ಪ್ರಿಯಾಂಕಾ ಖರ್ಗೆಗೆ, ಎಲ್ಲ ದಲಿತ ಮಂತ್ರಿಗಳಿಗೆ, ಎಲ್ಲ ದಲಿತ ಶಾಸಕರುಗಳಿಗೆ, ದಲಿತರ ಹಿತ ಕಾಯದ ರಾಜ್ಯ ಸರ್ಕಾರಕ್ಕೆ, ದಲಿತರಿಗೆ ಅನ್ಯಾಯ ಮಾಡುತ್ತಿರುವ ಮುಖ್ಯಮಂತ್ರಿ ನೇತೃತ್ವದ ಸರ್ಕಾರಕ್ಕೆ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ಅಯ್ಯಯ್ಯೋ 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 ಬೇಕೇ ಬೇಕು ಪ್ರಾಣಿಗಳಿಗೆ, ಭ್ರಷ್ಟ ರಾಜಕೀಯಕ್ಕೆ ವಿರೋಧಿ ಸರ್ಕಾರಕ್ಕೆ ಬಲಗೈ ಬೇಕೇ ಬೇಕು. ಎಲ್ಲಿ ತನಕ ಹೋರಾಟ, ಎಲ್ಲಿ ತನಕ ಬೇಕೇ ಬೇಕು, ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ? ದಲಿತ ವಿರೋಧಿ ಮಂತ್ರಿಗಳಿಗೆ, ದಲಿತ ವಿರೋಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆ, ಒಣಗೇಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆ, ತಿಳಿಗೇಡಿ ರಾಜ್ಯ ಸರ್ಕಾರಕ್ಕೆ, ಒಳ ಮೀಸಲಾತಿಯಲ್ಲಿ ಅನ್ಯಾಯ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ. ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿಗಳಿಗೆ ಶಿಕ್ಷಣ ಹಾಗೂ ಉದ್ಯೋಗಕ್ಕೆ ಒಳ ಮೀಸಲಾತಿ ವರದಿಯ ಸಮಸ್ಯೆಯು ಸಂಪೂರ್ಣವಾಗಿ ಬಗೆಹರಿಯುವ ತನಕ ಪ್ರಸ್ತುತ ಶೈಕ್ಷಣಿಕ ವಲಯ ಮತ್ತು ಉದ್ಯೋಗಕ್ಕೆ ಅನ್ವಯಿಸುತ್ತಿರುವ ಒಳ ಮೀಸಲಾತಿಯ ಕಾರ್ಯ ಚಟುವಟಿಕೆಗಳನ್ನು ಶೀಘ್ರವೇ ತಡೆಯಾಜ್ಞೆ ನೀಡಬೇಕು ಅಂತ ಹೇಳಿದ್ದಾರೆ. ಹೊಸ ಜಾತಿ ಪ್ರಮಾಣ ಪತ್ರವನ್ನ ವಿತರಿಸುವುದನ್ನು ತುರ್ತಾಗಿ ನಿಲ್ಲಿಸಬೇಕು. ಹಳೆಯ ಜಾತಿ ಪ್ರಮಾಣ ಪತ್ರವನ್ನೇ ಮುಂದುವರಿಸಬೇಕು. ಒಳ ಮೀಸಲಾತಿಗೆ ಅನ್ವಯಿಸಿರುವ ರೋಸ್ಟರ್ ಬಿಂದುವನ್ನ ಪರಿಷ್ಕರಿಸಬೇಕು ಅಂತ ಆಗ್ರಹಿಸಿದ್ರು. ಈ ಗೊಂದಲಗಳು ಪರಿಹಾರವಾಗುವ ತನಕ ಹಳೆ ಮೀಸಲಾತಿಯನ್ನೇ ಅನ್ವಯಿಸಿ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಎಂದಿದ್ದಾರೆ. ಈ ದೇಶದ ಬಹುಸಂಖ್ಯಾತ ಪರಿಶಿಷ್ಟ ಜಾತಿಯ ಬಲಗೈ ಸಂಬಂಧಿತ ಜಾತಿಗಳು ಶತಮಾನಗಳಿಂದ ಶಿಕ್ಷಣ, ಉದ್ಯೋಗ ಹಾಗೂ ಅಧಿಕಾರಿಗಳಿಂದ ವಂಚಿತರಾಗಿದ್ವಿ. ಅಂಬೇಡ್ಕರ್ ಅವರ ಪರಿಶ್ರಮದಿಂದಾಗಿ ದೊರೆತ ಮೀಸಲಾತಿಯಿಂದ ಕಳೆದ 3 ತಲೆಮಾರಿನಿಂದ ಶಿಕ್ಷಣ, ಉದ್ಯೋಗ ಪಡೆದು ಜನಾಂಗ ಅಭಿವೃದ್ಧಿ ಕಾಣ್ತಾ ಇದೆ ಎಂದಿದ್ದಾರೆ. ಆದರೆ ಇದನ್ನ ಸಹಿಸದ ಜಾತಿವಾದಿಗಳು, ಕೋಮುವಾದಿಗಳು ಒಳ ಮೀಸಲಾತಿಯ ಹೆಸರಲ್ಲಿ ಸಂಪೂರ್ಣ ಬಲಗೈ ಸಂಬಂಧಿತ ಜಾತಿಗಳನ್ನ ಮೀಸಲಾತಿಯಿಂದ ಹೊರಗಿಡಲು ಹುನ್ನಾರ ಮಾಡ್ತಾ ಇದೆ. ಈ ರಾಜ್ಯವನ್ನಾಳಿದ ಜೆಡಿಎಸ್, ಬಿಜೆಪಿ, ಕಾಂಗ್ರೆಸ್ ಸರ್ಕಾರಗಳು ಬಲಗೈ ಸಂಬಂಧಿತ ಜಾತಿಗಳ ಈಗಿನ ಪರಿಸ್ಥಿತಿಗೆ ಕಾರಣವಾಗಿದೆ ಅಂತ ಮಾಜಿ ನಗರ ಸಭಾಧ್ಯಕ್ಷ ರಮೇಶ್ ಕೊಳ್ಳೇಗಾಲ ಅವರು ಆರೋಪಿಸಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಳ ಮೀಸಲಾತಿ ತಂದಿದ್ದರಿಂದ ಸರ್ಕಾರ, ರಾಜಕಾರಣಿಗಳು, ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಯಾರು ಇದಕ್ಕೆ ರಾಜಕೀಯ ಬಯಸ್ಕೊಬಾರ್ದು. ದಲಿತ ಸಂಘಟನೆಗಳಲ್ಲಿ ಬಲಗೈ ಜನಕ್ಕೆ 12 ಜನ MLAಗಳಿದ್ದಾರೆ, 80 ಜನ ಮಿನಿಸ್ಟ್ರಿಗಳಿದ್ದಾರೆ. ಅವ್ರಿಗೆ ಕಂಠಗೋಸ್ತಾಗಿ ಹೇಳ್ತಿದ್ದೀನಿ, ಮಾದೇವಪ್ಪರಿಗಾಗಲಿ, ಜಿ ಪರಮೇಶ್ವರ್ಗಾಗಲಿ ಮತ್ತು ಪ್ರಿಯಾಂಕಾ ಖರ್ಗೆಗಾಗಲಿ ಗಡ್ಡಗೋಸ್ತಾಗಿ ಹೇಳ್ತಿದ್ದೀನಿ. 12 ಜನದಲ್ಲಿ ಎ ಕೃಷ್ಣಮೂರ್ತಿ ಒಬ್ಬರೇ ಗಂಡಸು, ಸೈನ್ ಹಾಕಿಲ್ಲ. ಇನ್ನೆಲ್ಲ AD ಜನಾಂಗಗಳು ಬಲಗೈ ಜನಕ್ಕೆ ಅವರು ಹೋರಾಟ ಮಾಡಿ ಅವ್ರಿಗೆ ಬಲಗೈ ಜನಕ್ಕೆ ನ್ಯಾಯ ತೋರಿಸ್ಬೇಕು. ಮಾನ್ಯ CM ಸಿದ್ದರಾಮಯ್ಯನವರು ಅವ್ರಿಗೆ ಖಂಡಿತ ಅವ್ರಿಗೆ ವಾರ್ನಿಂಗ್ ಕೊಡ್ತಿದ್ದೀವಿ. ನಾಳೆ ದಿನ ನೀವು ಇದು ಅನುಭವಿಸ್ತಿದ್ದೀರಿ, ನೀವು ನಾಳೆ ದಿನ ನೀವು ಹೆಚ್ಚು ಕಡಿಮೆಗೆ ಅನುಭವಿಸ್ತಿದ್ದೀರಿ. ಅದರಿಂದ ಸರ್ಕಾರ ಕರೆಕ್ಟಾಗಿ ಕ್ರಮ ತಕ್ಕಂಡು ಬಲಗೈ ಜನಕ್ಕೆ ನ್ಯಾಯ ತೋರಿಸ್ಕೊಡ್ಬೇಕು. ಪ್ರತಿಭಟನೆಯಲ್ಲಿ ಅಂಬೇಡ್ಕರ್ ಸ್ಮಾರಕ ಸಮಿತಿ ಅಧ್ಯಕ್ಷ ಆನಂದಮೂರ್ತಿ, ಮಾಜಿ ನಗರಸಭೆ ಅಧ್ಯಕ್ಷ ರಮೇಶ್, ಮುಖಂಡರು ಆದ ಚೇತನ್, ದೊರೈರಾಜ್, ದಿಲೀಪ, ಸಿದ್ದಪ್ಪ, ಜಿ ಗಡಿಮನೆ, ಕಟ್ಟಿಮನೆ ಹಾಗೂ ಕಸಬಾ ಯಜಮಾನರುಗಳು, ವಿವಿಧ ಗ್ರಾಮಗಳ ಮುಖಂಡರುಗಳು ಭಾಗವಹಿಸಿದ್ರು.
ತಾಜಾ ಸುದ್ದಿಗಾಗಿ MTV News 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.